ಹಿಂದೂ ಜಾಗೃತ ಸಮಾವೇಶದಲ್ಲಿ ಸರ್ವರು ಪಾಲ್ಗೊಳ್ಳುವಂತೆ ನವೀನ ಗುಳ್ಳವಣ್ಣವರ ಹಿಂದೂ ಜಾಗೃತ ಸಮಾವೇಶದಲ್ಲಿ ಸರ್ವರು ಪಾಲ್ಗೊಳ್ಳುವಂತೆ ನವೀನ ಗುಳ್ಳಗಣ್ಣನವರ ಮನವಿ. ಕೂಕನೂರು ತಾಲೂಕಿನ ಇಟಕಿ ಗ್ರಾಮದ ಮಹೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಹಿಂದೂ ಸಮ್ಮೇಳನ ಸಮಿತಿ ಇಟಕಿ ಮಂಡಳ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಮಾರ್ಚ್ 8 ರವಿವಾರದಂದು ಹಿಂದೂ ಜಾಗೃತಿ ಸಮಾವೇಶ ನಡೆಯಲಿದೆ ಎಂದು ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ನವೀನ್ ಗುಳಗಣ್ಣನವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅವರು ಸಮಾವೇಶದ ಅಂಗವಾಗಿ ಶ್ರೀ ಮಹೇಶ್ವರ ಶಾಲೆ, ಆದರ್ಶ ಶಾಲೆ, ವಿವಿಧ ಶಾಲೆ ಹಾಗೂ ಮನೆಗಳಿಗೆ ತೆರಳಿ ಕಾರ್ಯಕ್ರಮದ ಕುರಿತು ತಿಳಿಸುವ ಮೂಲಕ ಮಾತನಾಡಿ, ಹಿಂದೂ ಜಾಗೃತ ಸಮಾವೇಶವು ಯಾವುದೇ ಪಕ್ಷಭೇದವಿಲ್ಲದೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ವೇದವೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಕೂಕನೂರು ಮತ್ತು ಯಲಬುರ್ಗಾ ತಾಲೂಕಿನ ಪ್ರತಿಯೊಬ್ಬ ಹಿಂದೂಗಳು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಶ್ರೀಕಾಂತ ಪೂಜಾರ ಅರ್ಚಕರು ಮಾತನಾಡಿ, ಹಿಂದೂ ಸಮ್ಮೇಳನ ಸಮಿತಿ ಇಟಗಿ ಮಂಡಳ ವತಿಯಿಂದ ಕಾರ್ಯಕ್ರಮದ ಅಂಗವಾಗಿ ಮಾರ್ಚ್ 8 ರವಿವಾರ ಮಧ್ಯಾಹ್ನ 3 ಗಂಟೆಗೆ ಇಟಗಿ ಗ್ರಾಮದ ಮಹೇಶ್ವರ ದೇವಸ್ಥಾನದಿಂದ ಶೋಭಾಯಾತ್ರೆ ಪ್ರಾರಂಭಗೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರ ಕುಂಭಕಳಸದೊಂದಿಗೆ ಶೋಭಾಯಾತ್ರೆ ಮೆರವಣಿಗೆಯ ಮೂಲಕ ಶ್ರೀ ಮಹಾದೇವ ದಂಡನಾಯಕ ವೇದಿಕೆಯ ಕಾರ್ಯಕ್ರಮ ಸಂಜೆ 5:30 ಗಂಟೆಗೆ ಜರುಗಲಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಅನ್ನದಾನೇಶ್ವರ ಶಾಖಮಠದ ಮಹಾದೇವ ಮಹಾಸ್ವಾಮಿಗಳು ವಹಿಸಿಕೊಳ್ಳುವರು. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಮಾರಿ ಉಲಿಗೆಮ್ಮ, ತಂದೆ ಬಾಳಪ್ಪ ಉರಕಣ್ಣನವರ ಸಮಾಜ ಸೇವಕಿ ಇಟಕಿ ವಹಿಸಿಕೊಳ್ಳುವರು. ದಿಕ್ಸೂಚಿ ಭಾಷಣಕಾರರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಮತ್ತು ದಕ್ಷಿಣ ಪ್ರಾಂತ ಪ್ರಚಾರ ಪ್ರಮುಖರಾದ ಅರುಣ್ ಕುಮಾರ್ ಜಿ ನೆರವೇರಿಸುವರು. ಈ ಕಾರ್ಯಕ್ರಮದಲ್ಲಿ ಸುಮಾರು 2 ರಿಂದ 3 ಸಾವಿರ ಜನರು ಸೇರುವ ನಿರೀಕ್ಷೆ ಇದ್ದು, ಪಟ್ಟಣದ ಸಮಸ್ತ ಹಿಂದೂಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಬಿಎಂ ಹಳ್ಳಿ ರವರು ಮಾತನಾಡಿ, ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎಲ್ಲ ಹಿಂದೂಗಳು ಭಾಗವಹಿಸುವುದರೊಂದಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಸಾರ್ವಜನಿಕರಿಗೆ ಕರೆ ನೀಡಿದರು. ಈ ವೇಳೆ ಸಮಿತಿಯವರು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ ಹಳ್ಳಿ, ಗವಿಸಿದ್ದಪ್ಪ ಮುದ್ದಬಳ್ಳಿ, ಶಾಂತಯ್ಯ ಕಂತಿ, ಪ್ರಭುಹಳ್ಳಿ, ಸೋಮಣ್ಣ ಬಡಿಗೇರ್, ಅಂದಪ್ಪ ಹುರುಡಿ, ಮಹೇಶ್ ದೊಡ್ಡಮಣಿ, ರಾಮಣ್ಣ ಹಿರೇಮನಿ, ಶಿವಕುಮಾರ್ ಗುಳ್ಳಗಣ್ಣನವರ, ಮಂಜುನಾಥ್ ಕೋವಿ ಸೇರಿದಂತೆ ಇತರರು ಇದ್ದರು. ವರದಿ ಚೆನ್ನಯ್ಯ, ಹಿರೇಮಠ, ಕೂಕನೂರು. ಎಲ್ಲ ಗ್ರಂಥಗಳ ಒಂದು ತಿಳುವಳಿಕೆ, ತತ್ವ, ಆಧಾರ ಎಲ್ಲ ಒಂದೇ. ಆದ್ರೆ ನಮ್ಮ ನಡೆನುಡಿಗಳು ಏನಕ್ಕ ಅಂತಂದ್ರೆ ಬದಲು ಮಾಡಿಕೊಳ್ಳುವಂಥದ್ದು ಯಾರ ಕೈಯಲ್ಲಿ ಐತೆ ಅಂದ್ರೆ ಆ ಧರ್ಮಗ್ರಂಥದಲ್ಲಿ ಇಲ್ಲ. ಅದನ್ನ ನಾವು ಆಚರಣೆ ಮಾಡಂಗಿಲ್ಲ. ನಮ್ಮದೇ ಆಗಿರ್ತಕ್ಕಂಥದ್ದು ನಿಟ್ಟಿನಲ್ಲಿ ನಾವು ಹೊಡ್ತಾ ಇದ್ದೇವೆ. ಅದಕ್ಕೆ ಜಾಣರಾಗಬೇಕು ಹೊರತಾಗಿ. ಅದಕ್ಕೊಂದು ಮಾತು ಹೇಳ್ತಾರೆ ಬುದ್ಧಿವಂತರು, ಜಾಣರಿಗೆ 3 ಹಾದಿ, ಜಾಣ ಕೋಣರಿಗೆ 2 ಹಾದಿ, ಕ್ವಾಣರಿಗೆ ಒಂದೇ ಹಾದಿ. ಕೊನೆಗೆ ನಮ್ಮ ಪರಿಸ್ಥಿತಿ ಎಲ್ಲಿ ಬರ್ತದಂತಂದ್ರೆ ಗುದ್ದಾಟ, ಚೀರಾಟ, ಕಡದಾಟದಿಂದ ಕೊನೆಗೆ ಏನಾಗುತ್ತೆ ಅಂದ್ರೆ ಒಂದು ಎಲ್ಲರ ಹೋಗಿ ತೆಗ್ಗಿಗೆ ಬಿದ್ದು ಕೊನೆಗೆ ಈಗ ನಡೆದ ನೋಡಿ. ಈಗ ನಿಜವಾಗಿ ಹೇಳ್ಬೇಕಂದ್ರೆ ನೀವ ಬರೆಯೋರು, ಸೃಷ್ಟಿ ಮಾಡೋರು ಬಂಧುಗಳೇ, ಇರಾನ್ ಮತ್ತು ಇಸ್ರೇಲ್, ಅಮೇರಿಕಾ ಇವನ್ನೆಲ್ಲ ವಿಚಾರ ಮಾಡಿದ್ರೆ ಮೊನ್ನೆ ಏನಾಯ್ತು ಅಂತಂದ್ರೆ ಕೊನೆಗೆ ಒಂದು ಶಾಲೆ ಮೇಲೆ ಹಾಕಿದಂತ ಇದ್ರೊಳಗೆ ಮಕ್ಕಳು ಎಷ್ಟು ಮಾತಾಡ್ಬೋದು. ಅದು ನಾವು ಕಣ್ಣಿಗೆ ತಂದಾಗ ಏನಪ್ಪ ಎಷ್ಟು ಸ್ವಾರ್ಥತೆ ಬರ್ತಾ ಇದೆ ಅಂತ ಮಾತು ಮನುಷ್ಯ. ಅದಕ್ಕೆ ಗುರುವೇ ನಿನ್ನನ್ನು ಒಲಿಸಲಬಹುದು, ನರರ ಜನರನ್ನು ಒಲಿಸಲು ಬಹು ಕಷ್ಟ ಅನ್ನುವಂಥ ಮಾತನ್ನು ಹೇಳಿ ಹೋಗ್ಬಿಟ್ಟಾರೆ. ಅದಕ್ಕೆ ಈ ಒಂದು ವಿಚಾರದೊಳಗೆ ಬಂಧುಗಳೇ ನಾನು ಜಾಸ್ತಿ ತಗೊಳಾಗಿಲ್ಲ. ಅದಕ್ಕೆ ಶೋಭಾಯಾತ್ರೆ ಮಾಡೋಣ, ಎಲ್ಲರೂ ಕೂಡೋಣ. ಆದರೆ ಏನಪ್ಪ ಅಂದರೆ ಇದನ್ನು ಮಾಡೋ ಉದ್ದೇಶ ಇಷ್ಟೇ, ನಾವೆಲ್ಲರೂ ಒಂದಾಗೋಣ, ನಾವೆಲ್ಲರೂ ಹಿಂದೂಗಳು ಒಂದು ಅಂತಕ್ಕಂಥ ಭಾವನೆ ತೋರಿಸೋಣ. ನಮ್ಮಿಂದ ಎಲ್ಲರೂ ಬರಲಿ, ತಪ್ಪೇನಿಲ್ಲ. ಅವರು ಅರ್ಥ ಬಂದರೆ ಸಿಖ್ರು ಬರಲಿ, ಇಸಾಯಿಗಳು ಬರಲಿ, ಆನಂತರ ಮರಾಠರು ಬರಲಿ, ಆನಂತರ ಮತ್ತೇನಪ್ಪ ಅಂತಂದ್ರೆ ಮುಸ್ಲಿಮರು ಬರಲಿ. ಆದ್ರೆ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಇನ್ನೊಬ್ಬರನ್ನು ಕೊಲೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಅವಹೇಳನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರನ್ನ ತಗೊಂಡು ಏನ್ ಮಾಡ್ಬೇಕು? ಏನಿಲ್ಲ, ನಥಿಂಗ್. ಅದಕ್ಕೆ ಇದು ಉದ್ದೇಶ ಇದೆ. RSS ಉದ್ದೇಶ ಇಷ್ಟೇ, ನಾವೆಲ್ಲರೂ ಒಂದಾಗೋಣ, ತಾತ್ವಿಕ ತಳಹದಿಯ ಮೇಲೆ ನಿಂತು ನಮ್ಮ ಭಾರತ ದೇಶವನ್ನು ಪ್ರಗತಿಪರವಾಗಿ ಮಾಡೋಣ. ಇದು ಅದರ ಉದ್ದೇಶ. RSS ಅಂದ್ರೆ ಇದ್ರದ್ದು. ಇದಕ್ಕೇನಪ್ಪ ಅಂದ್ರೆ ಯಾರೋ ಮಂತ್ರಿಗಳು ಮಹೋದಯರು ಏನು ಹೇಳಿದ್ರು ಗೊತ್ತೈತೆ? ಇದು ನಾವೇನೇನು ಮಾಡಿದ್ರು, ಕೊನೆಗೆ ತಮ್ಮ ಬಾಯಿ ಇದನ್ನು ಮುಚ್ಚಿಕೊಂಡ ಕುಂತ್ಕೊಂಡ್ರು. ಯಾಕೆ ಬರ್ತದೆ ಈ ಮಾತು? ನನ್ನ ಮಾತು ಒಂದು ಸ್ವಲ್ಪ ನೇರವಾಗಿರ್ತಾವೆ, ದಯವಿಟ್ಟು ಏನು ಕ್ಷಮೆ ಇರಲಿ ಅಂತ ಮೊದಲಿಗೆ ನಿಮ್ಗೆ ಕೇಳ್ತೀನಿ. ಯಾಕಂದ್ರೆ ಅದನ್ನು ಮಾಡ್ತಕ್ಕಂಥದ್ದಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂಥ ನನ್ನ ಗ್ರಾಮದ ಎಲ್ಲ ಹಿರಿಯರಿಗೂ ಮತ್ತು ನನ್ನೆಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಏನು 100 ವರ್ಷ ಪೂರೈಸಿದೆ. 19
1925ರಲ್ಲಿ ಸ್ಥಾಪನೆಯಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅತ್ಯಂತ ಯಶಸ್ವಿಯಾಗಿ ಭಾರತದ ಭೂಮಿಯಲ್ಲಿ ರಾಷ್ಟ್ರೀಯತೆಯನ್ನು ಮತ್ತು ವ್ಯಕ್ತಿ ನಿರ್ಮಾಣದ ಮೂಲಕ ಭಾರತಾಂಬೆಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳನ್ನು ಕಳೆದ 100 ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. 100 ವರ್ಷದ ಪೂರೈಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ 5-6 ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಸಂಭ್ರಮಾಚರಣೆಯನ್ನು ಮಾಡೋಣ ಅನ್ನುವಂಥ ಒಂದು ದೃಷ್ಟಿಕೋನದಿಂದ 5 ಪ್ರಮುಖ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಆ 5 ಕಾರ್ಯಕ್ರಮಗಳಲ್ಲಿ ಒಂದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ, ಅದು ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿಂದ ಹಿಡಿದು ಇವತ್ತು ಶಹರದವರೆಗೂ ಕೂಡ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಜಾಗೃತಿಯ ಮೂಲಕ ಹಿಂದೂಗಳನ್ನು ಒಗ್ಗಟ್ಟಾಗಿ ಒಗ್ಗೂಡಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ದೇಶಾದ್ಯಂತ 1 ಲಕ್ಷಕ್ಕಿಂತ ಹೆಚ್ಚು ಇಂಥ ಸಮಾಜೋತ್ಸವ ಕಾರ್ಯಕ್ರಮಗಳು ಆಗಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಯಲಬುರ್ಗಾ ಮತ್ತು ಕುಕನೂರು ತಾಲೂಕುಗಳು, ಯಲಬುರ್ಗಾ, ಕುಕನೂರು, ಮಂಗಳೂರು, ಹಿರೇವಂಕನಕೊಂಡ ಹೀಗೆ ಅನೇಕ ಗ್ರಾಮಗಳಲ್ಲಿ ಈಗಾಗಲೇ ಇಟಗಿಯಲ್ಲೂ ಕೂಡ ನಾವು 8ನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ. ಅದೇ ರೀತಿ ಬೇವೂರಲ್ಲೂ ಕೂಡ 8ನೇ ತಾರೀಕಿಗೆ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ. ಇವುಗಳನ್ನ ನಾವು ನೋಡಿದ್ದೇವೆ. ಅದೇ ಒಂದು ವಾತಾವರಣ ಇಟಗಿ ಗ್ರಾಮದಲ್ಲೂ ಆಗಬೇಕು. ಇಟಗಿ ಗ್ರಾಮ ಈಗಾಗಲೇ ಐತಿಹಾಸಿಕವಾಗಿ ಪ್ರಸಿದ್ಧಿ ಹೊಂದಿದಂಥ ಗ್ರಾಮ. ಆ ಮಹೇಶ್ವರನ ಸಾನ್ನಿಧ್ಯದಲ್ಲಿ ಆತನ ಕೃಪಾ ಕಟಾಕ್ಷದಿಂದ ನಮ್ಮ ಗ್ರಾಮದಲ್ಲೂ ಕೂಡ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ನಮ್ಮ ಗ್ರಾಮದೆಲ್ಲ ಹಿರಿಯರು, ಯುವಕರು ಎಲ್ಲರೂ ಕೂಡ ಅಪೇಕ್ಷೆ ಪಟ್ಟಿದ್ದರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪೂರ್ವಭಾವಿ ಸಭೆಯನ್ನು ಕರೆದು ಸಂಘದ ಪ್ರಮುಖರು ಕೂಡ ಆಗಮಿಸಿ ಇಲ್ಲಿಯೂ ಕೂಡ ಒಂದು ಅದ್ಭುತವಾದಂಥ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಾವು ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ವಿ. ಕಳೆದ 8-10 ದಿನಗಳಿಂದ ತಯಾರಿಗಳು ಪ್ರಾರಂಭ ಆಗಿದೆ. ಈಗಾಗಲೇ ಒಂದು ತಂಡ ಗ್ರಾಮದಲ್ಲಿ ಅಲಂಕಾರವನ್ನು ಮಾಡೋದ್ರ ಮೂಲಕ ಇಡೀ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಶೋಭಾಯಾತ್ರೆ ವಿಷಯವನ್ನು ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ. ಸಾಯಂಕಾಲ 3:30 ಅಂದರೆ 8ನೇ ತಾರೀಕಿಗೆ ಮಧ್ಯಾಹ್ನ 3:30-4 ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ಭಾರತಾಂಬೆಯ ಭಾವಚಿತ್ರದ ಮೆರವಣಿಗೆ ನಮ್ಮ ಶೋಭಾಯಾತ್ರೆ ಇವತ್ತು ಗೋಪೂಜೆ ಮೂಲಕ ಮಹೇಶ್ವರನ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲ ಹಿರಿಯರು ಮತ್ತು ಈ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಕುಮಾರಿ ಹುಲಿಗೆಮ್ಮ ಬಾಳಪ್ಪ ಉಳ್ಕಣ್ಣವರು ಇವರು ಗೋಪೂಜೆ ಮಾಡೋದ್ರ ಮೂಲಕ ಇವತ್ತು ಆ ಒಂದು ಶೋಭಾಯಾತ್ರೆಗೆ ಇವತ್ತು ಚಾಲನೆಯನ್ನು ನೀಡ್ತಾರೆ. ಆ ಶೋಭಾಯಾತ್ರೆಯಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿರುವಂಥ ಅನೇಕ ಕಲಾ ತಂಡಗಳು, ಇವತ್ತು ಮಹೇಶ್ವರ ಭಜನಾ ಮಂಡಳಿಯವರಿದ್ದಾರೆ. ಅದ್ರ ಜೊತೆಗೆ ಗೊರ್ಲೆಕೊಪ್ಪದ ಕರಡಿ ಮಜಲು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದೆ. ಅದರ ಜೊತೆಗೆ ನಮ್ಮ ಗುರುಬಸವ ಕೋಲಾಟ ತಂಡ ಏನು ರಾಜ್ಯ ಮಟ್ಟದಲ್ಲೂ ಕೂಡ ಹೋಗಿ ಪ್ರದರ್ಶನವನ್ನು ಮಾಡ್ಕೊಂಡು ಬಂದಂಥ ಗುರುಬಸವ ಕೋಲಾಟ ತಂಡ ಇದೆ. ಅದ್ರ ಜೊತೆಗೆ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಅವರು ಒಂದು ಕೋಲಾಟ ತಂಡವನ್ನು ಮಾಡ್ಕೊಂಡಿದ್ದಾರೆ, ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜೈ ಭೀಮ್ ಕೋಲಾಟ ತಂಡದವರು ಅವರು ಕೂಡ ನಾವು ಕೂಡ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತೀವಿ. ನಮ್ಮ ಊರಿನಲ್ಲಿ ಇಟಗಿಯ ಗ್ರಾಮದಲ್ಲಿ ಎಲ್ಲ ಗುರು ಹಿರಿಯರು ಸೇರಿ ಆದಿತ್ಯವಾರ ದಿನ ಹಿಂದೂ ಮಹಾಸಮ್ಮೇಳನವನ್ನು ಮಾಡಬೇಕಂತೇಳಿ ಎಲ್ಲರೂ ನಿರ್ಧರಿಸಿದ್ದಾರೆ. ಅದಕ್ಕೆ ನಮ್ಮ ಊರಿನ ಸಮಾಜ ಸೇವಿಕೆಯಾದಂಥ ಹುಲಿಗೆಮ್ಮ ಹುರ್ಕಣ್ಣವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಾವು ಆಯ್ಕೆ ಮಾಡಿದ್ದೀವಿ, ಎಲ್ಲರೂ ಸೇರಿ ಯುನಾನಿಮಸ್ ಆಗಿ. ಸೊ ಅದರ ಜೊತೆಗೆ ಮಹಾದೇವ ದೇವರು ನಮ್ಮ ಮಾರ್ಗದರ್ಶಕರಾಗಿ ಅವರು ವೇದಿಕೆ ಇರ್ತಾರೆ. ಮತ್ತು ಅರುಣಕುಮಾರ್ಜಿ ಅಂಥೇಳಿ ಉತ್ತರ ಮತ್ತು ದಕ್ಷಿಣ ಪ್ರಾಂತ್ಯದ ಪ್ರಚಾರ ಪ್ರಮುಖರಾದಂಥ ಅರುಣಕುಮಾರ್ಜಿ ಅವರು ಸಹ ದಿಕ್ಸೂಚಿ ಭಾಷಣ ಮಾಡೋರಿದ್ದಾರೆ. ಮತ್ತು 8ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಸುಮಾರು 6 ಗಂಟೆವರೆಗೂ ಶೋಭಾಯಾತ್ರೆ ಮತ್ತು ಕಾರ್ಯಕ್ರಮದ ಸ್ವರೂಪ ನಡೀತಾ ಇದೆ. ನಮ್ಮ ಊರಿನ ಮತ್ತು ಪಕ್ಕದ ಹಳ್ಳಿಗಳಿಂದ ಸುಮಾರು 2,500 ಜನ ಸೇರುವಂಥ ಒಂದು ಸಂದರ್ಭ ಇದೆ, ನಿರೀಕ್ಷೆ ಇದೆ. ಎಲ್ಲರೂ ಸೇರಿ ನಾವು ವಿಜೃಂಭಣೆಯಿಂದ ಹಿಂದೂ ಸಮಾವೇಶವನ್ನು ಆಚರಣೆ ಮಾಡೋದು. ಸಮಿತಿ ಇಟಗಿ ಮಂಡಲದ ವತಿಯಿಂದ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು 8ನೇ ತಾರೀಕಿಗೆ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1 ಲಕ್ಷಕ್ಕಿಂತ ಹೆಚ್ಚು ಹಿಂದೂ ಸಮಾವೇಶಗಳನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಏನು ಮಾಡಿದೆ. ಆ ನಿಟ್ಟಿನಲ್ಲಿ ಆ ಒಂದು ಯೋಜನೆಗೆ ಶಕ್ತಿ ತುಂಬಲಿಕ್ಕೆ ಇಟಗಿ ಮಂಡಲದ ವತಿಯಿಂದ ನಾವು 8ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಯಿಂದ ಪ್ರಾರಂಭ ಆಗುವಂಥ ಒಂದು ಶೋಭಾಯಾತ್ರೆ ಸಾಯಂಕಾಲ 5:30
ಏನು ವೇದಿಕೆ ಕಾರ್ಯಕ್ರಮ ಇದೆ, ಆ ಒಂದು ವೇದಿಕೆ ಕಾರ್ಯಕ್ರಮ ಮಹಾದೇವ ದಂಡನಾಯಕ ವೇದಿಕೆ ಆವರಣದಲ್ಲಿ ನಡೀತಾ ಇದೆ. ಹಾಗಾಗಿ ಆದಂಥ ಒಂದು ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಇಟಗಿ ಮಂಡಲ ಮತ್ತು ಕುಕ್ನೂರು, ಯಲಬುರ್ಗಾ ತಾಲೂಕು ಮತ್ತು ಎಲ್ಲ ಭಾಗಗಳಿಂದ ಜನರು ಆಗಮಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಕ್ಕೂ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದ.